ಇಷ್ಟೊಂದು ಸೆಕ್ಯೂರಿಟಿ, ಇಷ್ಟೊಂದು ಪ್ರಿಪ್ರೇಷನ್ನು ಇದೆಲ್ಲ ನನಗೋಸ್ಕರ ಅಂತ ಗೈಸ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಹುಡುಗ ವಿಜಯ್ ಗೈಸ್. ಏನಾದ್ರೆ ಗೈಸ್ ಬೇಗನೆ ಎದ್ಬಿಟ್ಟು ಎಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಗೈಸ್. ದುರ್ಗೋದಯ ಸ್ಕೂಲ್ ಕ್ಯಾಂಪಸ್ಸಿಗೆ ಬಂದುಬಿಟ್ಟಿದ್ದು ಗೈಸ್. ಯಾಕೆ ಅಂದರೆ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಇತ್ತು. ಹಾಗೆ ನನ್ನ ತಮ್ಮನ ಹುಡ್ಕೊಂಡು ಇಲ್ಲಿ ಬಂದಿದ್ದೆ ಗೈಸ್. ನನ್ನ ತಮ್ಮನ ಯಾಕೆ ಹುಡ್ಕೊಂಡು ಬಂದಿದ್ದೆ ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರಾಬ್ಲಮ್ ಬಿಟ್ಟು ಗೈಸ್, ಅದಕ್ಕೋಸ್ಕರ ಕರ್ಕೊಂಡು ಅಂತ ಬಂದಿದ್ದೆ. ಇಲ್ಲಿ ಏನೋ ಸಿಕ್ಕ ಗೈಸ್, ಆದರೆ ಒಂದು 2 ನಿಮಿಷ ಅಂತ ಹೋಗಿಬಿಟ್ಟೆ ಗೈಸ್. ಇಲ್ಲಿ ಬರ್ತೀನಿ ಕ್ಯಾಮ್ರಾ ಹಿಡ್ಕೊಂಡು ಫೋಟೋ ತೆಗಿತಿದ್ದು ಗೈಸ್. ನಂದು ತೆಗಿ ಅಂದರೆ ಕ್ಯಾಮ್ರಾ ಯಾವ ರೀತಿ ತೋರಿಸ್ತಾ ನೋಡಿ ಗೈಸ್. ಅಲ್ಲಿಂದ ಸೀದಾ ಇಲ್ಲಿ ಬರ್ತೀನಿ ಗೈಸ್. ಇವ್ರು ನೋಡಿದರೆ NCC ಏನೋ ಪ್ರೋಗ್ರಾಮ್ ನಡೀತಾ ಇದೆ, ಅದಕ್ಕೋಸ್ಕರ ಸುಮ್ಮನೆ ಲಿಂಕ್ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಬಂದೆ ಗೈಸ್. ನಾನು ಇಲ್ಲಿ ಬರ್ತೀನಿ, ನಾಗವಣ್ಣಿಗೆ ಹಾಯ್ ಮಾಡಿದರೆ ಬರಬರ ಚಾವಿ ಕೊಟ್ಟು ಕಳಿಸ್ಬಿಟ್ಟೆ. ಯಾಕೆಂದರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ಪರಿಚಯ ಒಬ್ಬನ ಕರ್ಕೊಂಬ ಅಂತ ಕಳಿಸ್ಬಿಟ್ಟ. ನಾ ಇಲ್ಲಿ ಬಂದು ಈ ರೀತಿ ಕೆಲಸ ಮಾಡಬೇಕೈತಲ್ಲ ಅಂತ ಮಾತಾಡ್ಕೊಂತ ಹಾಗೆ ಸುಮ್ಮನೆ ಬೈಕ್ ತೊಗೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ ಗೈಸ್. ಹೋಗ್ತಿದ್ದೀನಿ, ಇಲ್ಲಿ ಬಂದು ಫುಲ್ ಟ್ಯಾಂಕ್ ಮಾಡೋ ಅಂತ ಅಂದರೆ ಕಾಸು ಎಷ್ಟಿತ್ತು ನಿಂತಾಕ ಅಂದ್ರೆ ಬರೀ 100 ರೂಪಾಯಿ ಅಂದರೆ ಬರೀ 100 ರೂಪಾಯಿ ಹಾಕಿ ಕಳಿಸ್ತೆ ಅಂದ್ರೆ ಬರೀ 100 ರೂಪಾಯಿ ಹಾಕಿಬಿಟ್ಟೆ ಗೈಸ್. ಏನಾದರೂ ಪೆಟ್ರೋಲ್ ಬಂತು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ಗೈಸ್. ನಾನು ಅಲ್ಲಿಂದ ಸೀದಾ ಮತ್ತೆ ಒಂಟೆ ಗೈಸ್. ಹೋಗ್ಬಿಟ್ಟು ಬರಬೇಡ ಪವನನ್ನ ಸಿಕ್ಕ ಒಂದು ರೀತಿ ಮಾತಾಡ್ಕೊಂಡು ಸುಮ್ಮನೆ ಮತ್ತೆ ಬೈಕ್ ತೊಗೊಂಡು ಇಲ್ಲಿ ಬಂದು ಅಣ್ಣನ ಮಾತಾಡಿಸಿ ಕೀ ಕೊಟ್ಟು ಬಾಯಿ ಹೇಳಿ ಬ್ಯಾಗ್ ತೊಗೊಂಡು ಒಂದೇ ಗೈಸ್. ನಾನು ಸೀದಾ ಕೆಳಗಡೆ ಅಲ್ಲಿಂದ ಸೀದಾ ಇಲ್ಲಿ ಬರ್ತಿದ್ದೇನೆ ಗೈಸ್. ನನ್ನ ತಮ್ಮ ನನಗೋಸ್ಕರ ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ದ, ನನಗೆ ಅಂದ್ಕೊಂಡಿದ್ದೆ ಅಲ್ಲ. ಅಷ್ಟೊತ್ತಿಗೆ ಈ ಹುಡುಗ ಬಂದ ಗೈಸ್. ಈ ಹುಡುಗನ ಲಾಲಿಪಾಪ್ ಕಿತ್ಕೊಂಡು ನಾ ತಿನ್ನೋ ಅಂತ ಪ್ಲಾನ್ ಹಾಕಿದ್ದೆ, ಅದು ಯಾಕೋ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಟೆ. ಅಲ್ಲಿಂದ ಸೀದಾ ಗೈಸ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದಂಗೆ CO ಸರ್ ಬಂದರು ಗೈಸ್. ಬರ್ತಿದ್ದಂಗೆ ಎಲ್ಲ NCC ಸ್ಟೂಡೆಂಟ್ಸ್ ಸಲ್ಯೂಟ್ ಮಾಡಿದ್ರು. ಹಾಗೆ ನಿಂತ್ಕೊಂಡು ಏನೋ ಮಾತುಕತೆ ಆಗ್ತಿತ್ತು, ಏನಂತ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ತಮ್ಮನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು. ಇದು 10 ಗಂಟೆಗೆ ಬರಬೇಕಾದ್ರೆ 12 ಗಂಟೆಗೆ ಬಂದು ಗೈಸ್. ಆಲ್ರೆಡಿ ತುಂಬ ಲೇಟ್ ಆಯಿತು ಆಲ್ಮೋಸ್ಟ್. ಈಗ ನಾನು ಇದಕ್ಕೆ ಹೋಗಿ ಅಪ್ಡೇಟ್ ಮಾಡ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ ಗೈಸ್. ಇವೆಲ್ಲ ಒಂಚೂರು ನಾನು ಮುಂದ್ಗಡೆ ಹೋಗಿ ಏನು ಅಂತ ನೋಡೋಣ ಅಂತ ಇದ್ದೆ ಗೈಸ್. ಅಷ್ಟೊತ್ತಿಗೆ ಪರಿಚಯ ಇರ್ತಕ್ಕಂಥ ನಮ್ಮ ಅಣ್ಣ 60 ರೂಪಾಯಿ ಬೈಕ್ ತೊಗೊಂಡು ಅಂದ್ಬಿಟ್ಟು ವೀಡಿಯೋ ಮಾಡೋಣ ಗೈಸ್. ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಗೈಸ್. ನಾನು 60 ರೂಪಾಯಿ ಹೊಸ ಬೈಕು ಅಂತ ತೋರಿಸಿದೆ ಗೈಸ್. ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಆಲ್ರೆಡಿ ತುಂಬ ಲೇಟ್ ಆಗೈತೆ ಅಂತ ಟೆನ್ಷನ್ ಆಗಿಬಿಡ್ತಿದ್ದು ಗೈಸ್. ಬರೋಡ ಬೈಕ್ ತೊಗೊಂಡ್ಬಿಟ್ಟು ಬಂದೆ ಗೈಸ್. ಇಲ್ಲಿ ಬರ್ತಿದ್ದಂಗೆ ಇವು ನಮ್ಮ ಹುಡುಗ ಸಿಕ್ಕ ಗೈಸ್. ಇವು ನೋಡಿ ಅಡಿಕಿಸ್ತಾವನೆ. ಇವರೆಲ್ಲ ನನ್ನ ಪರವಸ್ತು ಗೈಸ್. ಮುಂದ್ಗಡೆ ಮಿಸ್ ತೋರಿಸ್ತಾ ಇಲ್ಲ, ಆಲ್ಮೋಸ್ಟ್ ನನ್ನನ್ನು ತೋರಿಸ್ತಾ ಇದ್ದೀನಿ. ಬರೋಡ ಅಲ್ಲಿಂದ ಸೀದಾ ಒಂದಿಬ್ಬರು ಹುಡುಗರನ್ನ ಹಾಕ್ಕೊಂಡು ಊರ ಕಡೆ ಹೊಂಟೆ ಗೈಸ್. ನಾನು ಯಾಕೆ ಅಂದರೆ ನಾ ಬಂದಿದ್ದು ಕೆಲಸ ಅಂತೂ ಆಗಿಲ್ಲ, ಮನೆಗೆ ಕೆಲಸ ಮಾಡೋ ಅಂತ ಮನೆಗೆ ಹೊಂಟೆ ಗೈಸ್. ಇಲ್ಲಿ ಬರ್ತಿದ್ದಂಗೆ ನಮ್ಮ ಸ್ವೀಟಿ ಮತ್ತು ನಮ್ಮ ಪಿಂಕಿ ಜಗಳ ಆಗ್ತಾಯಿದ್ವಿ ಗೈಸ್. ಸ್ವೀಟಿ ಅದಂದರೆ ಅಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ ಗೈಸ್, ಅದೇ ಸ್ವೀಟಿ ಅಂತ ಗೈಸ್. ಅಲ್ಲಿಂದ ಸೀದಾ ಇನ್ನೇನು ಮಾಡೋದು ಟಿಫಿನ್ ತಿನ್ನಕ್ಕಂತ ಹೊಂಟೆ ಗೈಸ್. ಅಲ್ಲಿಂದ ಸೀದಾ ಅಮ್ಮನ ಕರ್ಕೊಂಡು ಈಕಿ ಕೂಡ ಟಿಫಿನ್ ಮಾಡೋಕೆ ಬಂದುಬಿಡ್ಬೇಕಾ ಗೈಸ್. ಬಂದುಬಿಟ್ಟು ನಾನು ಕೂಡ ಇವಳು ತಿನ್ನೋಕೆ ಕೂತ್ಕೊಂಡು ಗೈಸ್. ಚೆನ್ನಾಗಿ ನಾನು ತಿನ್ನಿಸಿದೆ ಗೈಸ್. ನಾನು ಕೂಡ ತಿಂದೆ. ತಿನ್ನಿಸ್ಬಿಟ್ಟು ಗೈಸ್ ಏನು ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಬರಬೇಡ ಬೈಕ್ ತೊಗೊಂಡ್ಬಿಟ್ಟು ನನ್ನ ತಮ್ಮ ನಾನು ಗಿರಣಿ ಕಡೆ ಹೊಂಟಿ ಗೈಸ್. ಯಾಕೆ ಅಂದರೆ ಇಂಪಾರ್ಟೆಂಟ್ ಕೆಲಸ ಇದೆ ಗೈಸ್. ಹಿಟ್ಟು ಹಾಕಿಸ್ಬೇಕಿತ್ತು, ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಗಿರಣಿ ಕಡೆ ಹೊಂಟಿ ಗೈಸ್. ಅದಕ್ಕಂತೂ ಮುಂಚೆ ನನ್ನ ಬಕಾಸುರ ನೋಡೋಣ ಅಂತ ಬಂದೆ ಗೈಸ್. ಏನಿದೆ ಗೈಸ್, ಬಕಾಸುರ ಈ ರೀತಿ ಬಂದುಬಿಟ್ಟಿದ್ದ. ಒಂದು ಪ್ರಾಬ್ಲಮ್ ಆಗಿತ್ತು, ಈ ಥರದ ಒಂದು ನಟ್ಟು ಮಿಸ್ ಆಗಿಬಿಟ್ಟಿದೆ ಗೈಸ್. ಅದಕ್ಕೋಸ್ಕರ ಈ ನಟ್ಟ ಹುಡ್ಕೊಂಡು ಹೋಗ್ತಾ ಇದೆ ಗೈಸ್. ನನ್ನ ತಮ್ಮನ ಬೇರೆ ಕಡೆ ಕೆಲಸ ಇತ್ತು ಅಂದ್ಬಿಟ್ಟು ಅವನಿಗೆ ಬಾಯ್ ಹೇಳ್ಬಿಟ್ಟು ನಾನು ಗಿರಣಿ ಕಡೆ ನಡ್ಕೊತಾನೆ ಬಂದೆ ಗೈಸ್. ಅದಕ್ಕೆ ಹೋಗ್ತಿದ್ದೇನೆ ಗೈಸ್. ನನ್ನ ಫ್ರೆಂಡ್ಸ್ ಸಿಗ್ಬಿಟ್ಟು ಅದರ ಒಬ್ಬನ ಮಗ ತೋರ್ಸೋಕೆ ಎದುರ್ತಾನೆ ಗೈಸ್. ಯಾವ ರೀತಿ ಅಂದರೆ ಇತ್ಲ ನಕ್ಕಂತವನೇ, ಇತ್ಲ ಕ್ಯಾಮ್ರಾ ಹಿಡಿಬೇಡ ಅಂತವನೇ. ಅಲ್ಲಿಂದ ಸೀದಾ ಗಿರಣಿ ಬಂದೆ ಗೈಸ್. ಗಿರಣಿ ಬಂದುಬಿಟ್ಟು ಇನ್ನು ಹಿಟ್ಟು ಹಾಕ್ಸ್ಕೊಂಡು ಮನೆಗೆ ಹೋಗೋ ಪ್ಲ್ಯಾನಿಂಗ್ ಅಷ್ಟೇ ಗೈಸ್ ನಂದು. ಏನು ಗೈಸ್, ಇನ್ನೊಂದು ವಿಷಯ ಏನಂದರೆ ತುಂಬ ಜನ ಬಂದು ಬ್ಲಾಗ್ ಮಾಡ್ತಾ ಇಲ್ಲ, ಬ್ಲಾಗ್ ಕಮ್ಮಿ ಮಾಡ್ತೀರಾ ಅಂತಾರೆ ಗೈಸ್. ಹೌದು ಗೈಸ್, ಸಿಕ್ಕಾಪಟ್ಟೆ ದೊಡ್ಡದ ಪ್ಲ್ಯಾನಿಂಗ್ ಗೈಸ್. ಅದು ಪ್ಲ್ಯಾನಿಂಗ್ ಏನು ಅಂತ ಅಂದ್ಬಿಟ್ಟು ಮುಂದೆ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಗೈಸ್. ಯಾವ ರೀತಿ ಅಂದರೆ ಗೈಸ್, ಆಲ್ ಕರ್ನಾಟಕ ಸೋಲೋ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಏನು ಅಂತ ಅಪ್ಡೇಟ್ ತಿಳಿಸ್ತೀನಿ ಗೈಸ್. ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಮೀಟು. ಟಾಟಾ ಬಾಯ್ ಬಾಯ್ ಗೈಸ್.